ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಸಚಿನ್ ಪಾಂಚಾಳ್ ಗುತ್ತೇದಾರ ಆತ್ಮಹತ್ಯೆ ನಿಗೂಢ ಸಾವಿನ ಬಗ್ಗೆ ತನಿಖೆಗೆ ಆಗ್ರಹ. ಬೀದರ್. ಸಚಿನ್ ತಂದೆ ಮೋನಪ್ಪ ಪಾಂಚಾಳ್ ಕಟ್ಟಿದುರ್ಗ ಗ್ರಾಮ ಭಾಲ್ಕಿ ತಾಲೂಕಿನವರಾಗಿದ್ದು, ಇವರ ಆತ್ಮಹತ್ಯೆ ನಿಗೂಢ ಸಾವಿನ ಘಟನೆ ನಡೆದಿರುತ್ತೆ. ಈ ಬಗ್ಗೆ ಅನುಮಾನವಿದ್ದು, ಸಚಿನ್ ಬಡ ಸಮಾಜದಲ್ಲಿ ಹುಟ್ಟಿದ್ದ ಯುವಕ. ಸಚಿನ್ ಪಾಂಚಾಳ್ ತನ್ನ ಉಪಜೀವನಕ್ಕಾಗಿ ಮಾಡುವಂತಹ ಕೆಲಸದ ವ್ಯವಹಾರದಲ್ಲಿ ಏನೋ ಏರುಪೇರಾಗಿದೆಯೋ, ಇದು ನಿಗೂಢ ಸಾವಿನಲ್ಲಿ ಅಂತ್ಯವಾಗಿದೆ. ಅವನ ಕುಟುಂಬಸ್ಥರು ಅನಾಥರಾಗಿದ್ದು ದುಃಖ ಮುಗಿಲು ಮುಟ್ಟಿದೆ. ವಿಚಾರ ಕುರಿತು ಕೂಲಂಕುಷವಾಗಿ ತನಿಖೆ ನಡೆಸುವುದರ ಮೂಲಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಮೃತ ಸಂತ್ರಸ್ತರ ಕುಟುಂಬದವರಿಗೆ ನ್ಯಾಯ ಒದಗಿಸುವುದರ ಜೊತೆಗೆ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳ ಬೀದರ್ ಇವರ ಮುಖಾಂತರ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮುಖ್ಯಮಂತ್ರಿಗಳು ಬೆಂಗಳೂರವರಿಗೆ ಮನವಿ ಪತ್ರವನ್ನು ನೀಡಿ ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ಸೋಮನಾಥ್ ಪಾಂಚಾಳ್, ಸುಲೋಚನಾ ವಿಶ್ವಕರ್ಮ, ದತ್ತಾತ್ರೇಯ ವಿಶ್ವಕರ್ಮ, ರಾಜ್ಕುಮಾರ್ ಪಾಂಚಾಳ್, ನಾಗಶೆಟ್ಟಿ ಪ್ರಶಾಂತ್ ವಿಶ್ವಕರ್ಮ ಉಪಸ್ಥಿತರಿದ್ದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಗೆ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಗೆ, ಕೆಪಿ ನಂಜುಂಡಿ ಅವರಿಗೆ, ಕೆಪಿ ನಂಜುಂಡಿ ಅವರಿಗೆ, ಎಲ್ಲಿವರೆಗೆ ಹೋರಾಟ, ಸಚಿವರ ಕುಟುಂಬಕ್ಕೆ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಎಲ್ಲ ಪಕ್ಷದವರು ಹೇಳ್ತಾರೆ ನಾವು ರೈತರ ಬೆನ್ನೆಲುಬು, ನೀವು ರೈತರ ಬೆನ್ನೆಲುಬು ಅಂತ ಹೇಳ್ತೀರಿ. ಈ ರೈತರ ಬೆನ್ನೆಲುಬು ಏನಾದರೂ ಮೊದಲನೇ ಬೆನ್ನೆಲುಬಿದ್ರೆ ನಾವು ವಿಶ್ವಕರ್ಮರು ಅಂತಿರ್ತಕ್ಕಂಥ ಈ DC ಆಫೀಸಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಏನು ಆತ್ಮೀಯ ಬಂಧುಗಳೇ, ನಾವು ಏನಾದರೂ ಈ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ನಿಜ ಜೀವನ ಮಾಡುವಂತ ಸಮಾಜ ಇದು. ಅಂತ ಒಂದು ಏನು ಕಾಯಕ ಮಾಡುವಂತ ಒಬ್ಬ ಸಚಿವ ಒಬ್ಬ ವ್ಯಕ್ತಿಗೆ ಇವತ್ತ ಇಂಥ ಅನ್ಯಾಯ ಆಗಿರತಕ್ಕಂಥದ್ದು ನಮ್ಮ ಸಮಾಜವನ್ನ ಸಹಿಸಲಾರದಂಥದ್ದು ಪರಿಸ್ಥಿತಿ ಬಂದಿದೆ. ಇವತ್ತು 5 ಮಂದಿ ಹೆಣ್ಣು ಮಕ್ಕಳು ಆ ಮನೆಯ ದೀಪವನ್ನೇ ಅಡಿಗೆ ಹೋಗಿದೆ ಅಂತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನಾವು 5 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಹಿಂದುಳಿದ ಸಮಾಜದ ತಾವು ಮುಖ್ಯಮಂತ್ರಿಗಳಾಗಿ ಈ ನಮ್ಮ ಸಮಾಜವನ್ನು ಏನಾದರೂ ಅಭಿಮಾನ ಇದ್ರೆ ನಿಮ್ಮ ಸರ್ಕಾರದಿಂದ ನಮ್ಮ ಪಾಂಚಾಳ್ ತೂಗಾಂವ್ ಭಾಲ್ಕಿ ತಾಲೂಕು ಮತ್ತು ಬೀದರ್ ಜಿಲ್ಲೆಯ ಏನು ಒಬ್ಬ ಯುವಕ, ಬಹಳ ಸಣ್ಣ ವಯಸ್ಸಿನ ಯುವ ಪ್ರತಿಭೆ ಯುವಕ ಏನು ಆತ್ಮಹತ್ಯೆಯನ್ನು ಕೈಗೊಂಡಿದ್ದಾನೆ. ಆ ಆತ್ಮಹತ್ಯೆಯ ಹಿನ್ನೆಲೆಯಲ್ಲಿ ಅವನಿಗೆ ನ್ಯಾಯ ಸಿಗದೇ ಇದ್ದ ಕಾರಣ ಸ್ಥಳೀಯವಾಗಿ ಆ ಸಮಯದಲ್ಲಿ FIR ಆಗಲಿಲ್ಲ. ಅದಕ್ಕೆ ಸ್ಪಂದನೆ ಸಿಗದೆ ಇರೋ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಬೀದರ್ ಸ್ಥಳೀಯ ಜಿಲ್ಲೆ ಆಗಿರುವುದರಿಂದ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿದೆ. ಹೀಗಾಗಿ ಇವತ್ತು ನಾವು ಅಂಬೇಡ್ಕರ್ ವೃತ್ತದಿಂದ ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದಕ್ಕೆ ಬಂದಿದ್ದೇವೆ. ಏನು ಸಚಿನ್ ಆ ಕುಟುಂಬಕ್ಕೂ ಕೂಡ ನಾವು 28ನೇ ತಾರೀಕು ಹೋಗಿ ಆ ದುಃಖದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬಾಂಧವರ ಜೊತೆಗೆ ನಾವು ಆ ಕುಟುಂಬಕ್ಕೆ ಹೋಗಿ ಮಾತಾಡಿದಾಗ ಅವರ ದುಃಖ, ಆ ನೋವನ್ನು ನೋಡ್ಲಿಕ್ಕಾಗಲಿಲ್ಲ. ಅವ್ರು ಹೇಳಿದ್ರು, ಗುರುಗಳೇ, ನಮಗೆ ಇವತ್ತಿಗೂ ಕೂಡ ನಮ್ಮ ಮಗನ ಸಾವು, ನಮ್ಮ ತಮ್ಮನ ಸಾವು, ನಮ್ಮ ಆತ್ಮಹತ್ಯೆ ಏನು ಮಾಡ್ಕೊಂಡ ಅದು ಒಂದು ಸರಿಯಾದ FIR ಕೂಡ ಆಗಿಲ್ಲ ಗುರುಗಳೇ, ನಮಗೆ ನ್ಯಾಯ ಸಿಗಲಿಕ್ಕತ್ತಿಲ್ಲ ಅಂತಕ್ಕಂಥ ಆ ಮಾತನ್ನ ಕೇಳಿದಾಗ ಹೃದಯ ಕಿತ್ತಿ ಬರುವ ರೀತಿಯೊಳಗಿತ್ತು. ಹೀಗಾಗಿ ಈಗೇನು CIDಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾವು CIDಗೆ ಬದಲು ಈ ಕೇಸನ್ನು CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಬಾಂಧವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡ ಹಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಅವರು ಮನವಿ ಪತ್ರವನ್ನು ಸ್ವೀಕರಿಸುವ ಮುಖಾಂತರ ಈ ಒಂದು ಸಚಿನ್ ಏನು ಆತ್ಮಹತ್ಯೆ ಇದೆ ಇದಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಅವರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ಮನವಿಯನ್ನು ಸಲ್ಲಿಸಲು ಬಂದಿದ್ದೇವೆ.